ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮತ್ತು ಭದ್ರಾವತಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವುದನ್ನು ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಸೇರಿದಂತೆ ಹಿಂದೂಪರ ಸಂಘಟನೆಗಳಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ರಾಜ್ಯ ಸರ್ಕಾರ ತನ್ನ ನಿಲುವುಗಳನ್ನು ಬದಲಿಸಿಕೊಳ್ಳದಿದ್ದರೆ ಹಿಂದೂಗಳು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ವೇಳೆ ಮಾತನಾಡಿದ ಆನಂದಗೌಡ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ಮತ್ತು ಓಟಿಗಾಗಿ ಹಿಂದೂಗಳಿಗೆ ಷರತ್ತು ವಿಧಿಸುತ್ತಿರುವ ಕ್ರಮ ಖಂಡಿಸಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸನಾತನ ಹಿಂದೂ ಧರ್ಮದ ಮೇಲೆ ಆಗುತ್ತಿರುವ ದೌರ್ಜನ್ಯ ಖಂಡಿಸಿ ಈ ಹೋರಾಟ ಮಾಡಲಾಗುತ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವುಗಳನ್ನು ಖಂಡಿಸಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಮಸೀದಿಯ ಮುಂದೆ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಮಾಡಲಾಗಿದೆ. ಹಿಂದೂ ರಾಷ್ಟ್ರದಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ಅಲ್ಪಸಂಖ್ಯಾತರು ಕಲ್ಲು ಎಸೆಯುತ್ತಾರೆಂದರೆ ಅವರಿಗೆ ಎಷ್ಟು ಧೈರ್ಯ? ಅವರ ಧೈರ್ಯಕ್ಕೆ ಯಾರು ಕಾರಣ ಎಂದು ಪ್ರಶ್ನೆ ಮಾಡಿದ್ರು. ಕಲ್ಲು ತೂರಾಟ ನಡೆದ ಮಾರನೇ ದಿನ ಘಟನೆ ಖಂಡಿಸಿ ಮೌನ ಮೆರವಣಿಗೆ ಮಾಡುತ್ತಿರುವಾಗ ಮಹಿಳೆಯರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿರುವುದು ಖಂಡನೀಯ. ಅಲ್ಪಸಂಖ್ಯಾತರ ಮತಗಳಿಗಾಗಿ ಓಲೈಕೆ ಮಾಡುವುದಾದರೆ ಹಿಂದೂಗಳು ಏನು ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮುಸಲ್ಮಾನರು ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಲು ಹೊರಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನದಡಿ ಎಲ್ಲರೂ ಬದುಕಬೇಕು. ಆದರೆ ಇವರಿಗೆ ಹೇಳುವುದಕ್ಕೆ ಮಾತ್ರ ಬಾಬಾ ಸಾಹೇಬರು ಬೇಕು. ಮಾಡುವುದೆಲ್ಲ ಧರ್ಮ ವಿರೋಧಿ ಕೆಲಸಗಳೇ ಆಗಿವೆ. ಇನ್ನು ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಕ್ರಾಸ್ ಬ್ರೀಡ್ ಆಗಿದ್ದರೆ ಅವರು ನೀಡಿದ ಹೇಳಿಕೆ ಸರಿಯಾಗಿದೆ. ಅರ್ಧ ವಯಸ್ಸು ಹಿಂದೂಗಳ ಮತ ಪಡೆದು ಶಾಸಕನಾಗಿ ಅನುಭವಿಸಿದ್ದಾರೆ. ಉಳಿದ ಅವಧಿಗೆ ಮುಸಲ್ಮಾನನಾಗಿ ಮತಾಂತರ ಆಗು ಎಂದು ಸಲಹೆ ನೀಡಿದರು. ರಾಜಕಾರಣ ಮಾಡಲು, ಓಲೈಕೆ ಮಾಡಲು, ಅವರ ಮತ ಪಡೆಯಲು ಮುಂದಿನ ಜನ್ಮದ ಬಗ್ಗೆ ಮಾತನಾಡುತ್ತಿದ್ದೀಯಾ ಸಂಗಮೇಶ್? ಇದಕ್ಕೆ ಹಿಂದೂಗಳು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನಾಕಾರರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಜಿಹಾದಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು. ನಂತರ ತಪ್ಪು ಮಾಡಿದವರಿಗೆ ತಕ್ಕ ಕಾನೂನು ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಉಪವಿಭಾಗಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ರ. ಗಣೇಶೋತ್ಸವ ಮಾಡಬೇಕಾದ್ರೆ ದೇಶದ್ರೋಹಿಗಳು, ಧರ್ಮ ದ್ರೋಹಿಗಳು ಏನು ಕಲ್ಲು ಹಾಕಿದ್ದಾರೆ, ತಾಕತ್ತಿದ್ದಿದ್ರೆ ಫ್ರಂಟ್ ಆಗಿ ಬರಬೇಕಾಗಿತ್ತು. ಹೇಡಿಗಳು, ಹಿಂದೂ ಧರ್ಮದ ಹೇಡಿಗಳು ಮೇಲೆಯಿಂದ ಕಲ್ಲು ಹಾಕೋದು, ಒಳಗಡೆಯಿಂದ ಕಲ್ಲು ಹಾಕೋದು, ಮುಂದೆ ಇದು ನಡೆಯಲ್ಲ. ಇದಕ್ಕೆಲ್ಲ ರಾಜ್ಯ ಸರ್ಕಾರ ಕುಮ್ಮಕ್ಕು, ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು. ಇದು ಧರ್ಮದ ಶಾಪ. ಈ ಕಾಂಗ್ರೆಸ್ ನಾಶವಾಗುತ್ತೆ. ಈ ಸಿದ್ದರಾಮಯ್ಯ 2-in-1 ಸರ್ಕಾರ. ಚಾಮುಂಡಿ ಬೆಟ್ಟ ನಿಮ್ಮದಲ್ಲ, ನಮ್ಮದು. ಯಾರಪ್ಪಂದು? ಅದು ಹಿಂದೂ ರಾಷ್ಟ್ರದ್ದು, ಹಿಂದೂ ಧರ್ಮದ್ದು, ವಿಶ್ವಗುರು ಭಾರತ. ಹಾಗೆ ಆಗುತ್ತೆ, ಹಾಗೆ ತೀರುತ್ತೆ. ನಮ್ಮ ಸನಾತನ ಧರ್ಮ ವಿರೋಧಿಗಳಿಗೆ ಧಿಕ್ಕಾರ. ನಾವು ಯಾವುದೇ ಧರ್ಮಕ್ಕೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ದೇಶಕ್ಕೆ ಹೋಗಿ ಹಾಳು ಮಾಡಿಲ್ಲ. ಕಾಶ್ಮೀರದಲ್ಲಿ ಏನು 26 ಜನ ಹಿಂದೂಗಳನ್ನ ಕೊಲೆ ಮಾಡಿದ್ರು, ಏನು ನೋಡಿ ಮಾಡಿದ್ರು? ಬಟ್ಟೆ ಬಿಚ್ಚಿ ಮಾಡಿದ್ದಾರೆ. ಇದಕ್ಕೆಲ್ಲ ಬುದ್ಧಿಜೀವಿಗಳೇ ಎಲ್ಲೋಗಿದ್ದೀರಾ? ಕರ್ನಾಟಕದಲ್ಲಿ ಬುದ್ಧಿಜೀವಿಗಳೆಲ್ಲ ಎಲ್ಲೋಗಿದ್ದೀರಾ? ನಿಮ್ಗೇನು ಬಾಯಿ ಮಾತಿಲ್ವಾ? ಬಾಯಿ ಒಣಗೋಗಿದ್ಯಾ? ಹಿಂದೂ ಧರ್ಮ ಹುಟ್ಟಿಲ್ವಾ? ನಿಮ್ಮಪ್ಪ ಹಿಂದೂ ಧರ್ಮ ಅಲ್ಲ, ಎಲ್ಲ ಧರ್ಮಕ್ಕೂ ಜೈ ಅಂತೀರಾ. DK ಶಿವಕುಮಾರ್ ಹೇಳ್ತಾರೆ ಅವ್ರು ಮಾತ್ರ ಸಂಬಂಧಿಕರು, ನಾವು ಸಂಬಂಧಿಕರಲ್ಲ. DK ಶಿವಕುಮಾರ್ ಅವರೇ ಹೇಳಿ, ಓಟ್ ಮಾತ್ರ ಹಿಂದುಳಿದು ಬೇಕು. ಗೆದ್ದ ಮೇಲೆ ನೀವೇನು ಮಾಡಿದ್ರಿ? ಮೋಸ ಮಾಡಿದ್ರಿ, ಹೆಣ್ಮಕ್ಳಿಗೆಲ್ಲ ಮೋಸ ಮಾಡಿದ್ರಿ. 2000 ಮೋಸ, ಯಾವ ನಿಧಿಗಳು ಕೊಟ್ಟಿಲ್ಲ, ಪೂರ್ಣ ನೀವೇನೂ ಮಾಡಲಿಲ್ಲ. ನೀವು ಮೋಸ ಮಾಡಿದ್ರಿ, ಧರ್ಮಕ್ಕೆ ಮೋಸ ಮಾಡಿದ್ರಿ. 7.5 ವರ್ಷ ನೀವು ಆಳಿರ್ಬೋದು, ಇನ್ನು 10 ವರ್ಷ ಆಳ್ಬೋದು. ಈ ದೇಶವನ್ನು ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ. ಕಾರಣ ಯಾವ ದೇಶಕ್ಕೂ ನಾವು ತೊಂದರೆ ಕೊಟ್ಟಿಲ್ಲ. ಈ ಸನಾತನ ಧರ್ಮ, ಈ ಪುರಾತನ ಧರ್ಮ ವಿಶ್ವಗುರು ಭಾರತ
ಯಾವ ದೇಶದ ಮೇಲೆ ದ್ವೇಷ ಇಲ್ಲ. ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಅವ್ರು ಮಾಡಿದ್ದಿದೆ ಮೊದಲಿಂದ 75 ವರ್ಷ ಮೋಸ ಮಾಡಿದ್ರಿ. ಒಬ್ಬೊಬ್ಬನ ಮನೆಗೆ 12 ಕೋಟಿ 100 ಕೋಟಿ 500 ಕೋಟಿ ತಿರುಗಿ ಹೇಳೋದು ನಮ್ಮ ಪಕ್ಷ ಬಡವರ ಪಕ್ಷ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಏನು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಗಣೇಶನ ವಿಸರ್ಜನೆ ಮೇಲೆ ಏನು ಮುಸ್ಲಿಂ ಮತಾಂಧ ಶಕ್ತಿಗಳು ಕಲ್ತುರಾಟ ಮಾಡಿ ದೊಣ್ಣೆಗಳಿಂದ ಹಾಕಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ಒಂದು ತುಗಲಕ್ ನೀತಿಯನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ. ಪ್ರತಿಭಟನೆ ಮೂಲಕ ಏನಿವತ್ತು ಹಿಂದೂ ದೇವಸ್ಥಾನಗಳಾಗಲಿ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಗಣಪತಿ ವಿಸರ್ಜನೆ ಮೇಲೆ ಮತಾಂಧ ಶಕ್ತಿಗಳು ವ್ಯವಸ್ಥಿತ ಸಂಚನ್ನು ಸರ್ಕಾರ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಬೇಕು. ಈ ತನಿಖೆಯಲ್ಲಿ ಯಾವ ಮತಾಂಧ ಶಕ್ತಿಗಳಿಗೆ ಅವೆಲ್ಲ ಗಲ್ಲಿಸಿಕೆ ಆಗಬೇಕು ಅಂತೇಳಿ ಹಿಂದೂ ಸಂಘಟನೆಗಳು ಇವತ್ತು ಆಗ್ರಹ ಆಗ್ತಾಯಿದೆ. ಮತ್ತೊಂದು ಹೇಳಿ ಇವತ್ತು ರಾಜ್ಯದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡ್ತಕ್ಕಂಥದ್ದು, ವಿಗ್ರಹಗಳ ಮೇಲೆ ಎಂದಿನ ಉಗಿಯತಕ್ಕಂಥ ಜಹಾದಿ ಮಾನಸಿಕತೆ ಏನಿದೆ ಇವೆಲ್ಲವನ್ನು ಇವತ್ತು ಬಜರಂಗ ದಳ ಖಂಡನೆ ಮಾಡುತ್ತೆ. ಸರ್ಕಾರಕ್ಕೆ ಏನು ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಹಿಂದೂ ಕಾರ್ಯಕರ್ತರುಗಳ ಹತ್ಯೆ ಆಗ್ತಾ ಇದೆ. ಹಿಂದೂ ದೇವಸ್ಥಾನಗಳ ಮೇಲೆ ನಿರಂತರ ಷಡ್ಯಂತ್ರ ನಡೀತಾ ಇದೆ. ಹಿಂದೂ ದೇವಸ್ಥಾನಗಳ ಮೇಲೆ ಇವತ್ತು ವ್ಯವಸ್ಥಿತವಾದಂಥ ಪಿತೂರಿ ಸಂಚನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಆಗ್ತಾ ಇದೆ ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.